ಇಂಗಳಿಗೆಯವ್ರೆ ಬನ್ನಿ. ಬನ್ನಿ ಇಂಗಳಿಗೆಯವ್ರೆ, ಕೂತ್ಕೊಳ್ಳಿ. ಊಟ ಟೈಮಿಗೆ ಬಂದಿದ್ದೀರಾ, ಎಲ್ಲ ಜೊತೆನಲ್ಲೇ ಊಟ ಮಾಡೋಣ. ಬೇಡಮ್ಮ, ಊಟ ಬೇಡ. ಅಮ್ಮ, ಈ ನಡುವೆ ಇಂಗಳಿಗೆಯವರು ಕೆಲ್ಸನೇ ಊಟ ಅಂತ ಅನ್ಕೊಂಡಿದ್ದಾರೆ ಅನ್ಸುತ್ತೆ. ಊಟನೇ ಮಾಡ್ತಿಲ್ಲ ಅವರು. ತಮಾಷೆ ಮಾಡಿದೆ ಅಷ್ಟೇ ಇಂಗಳಿಗೆಯವ್ರೆ. ಬನ್ನಿ, ಯಾವ ಸಂಕೋಚನೂ ಬೇಡ, ಊಟ ಮಾಡೋಣ. ಸರ್, ನನಗೆ ನಿಮ್ಮ ಮೇಲೆ ತುಂಬಾ ಬೇಸರ ಆಗಿದೆ ಸರ್. ಅದಕ್ಕೆ ಊಟ ಮಾಡಕ್ ಮನಸ್ಸೇ ಆಗ್ತಿಲ್ಲ ಸರ್. ವಿಕ್ರಾಂತ್, ಏನಂದ್ಯೋ? ಇಂಗಳಿಗೆಯವ್ರು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾರೆ? ಇಂಗಳಿಗೆಯವ್ರೆ, ಏನಾಯ್ತು? ಅಮ್ಮ, ಎಲ್ಲ ಆಮೇಲೆ ಮಾತಾಡೋಣ. ಇಂಗಳಿಗೆಯವ್ರೆ, ಬನ್ನಿ ಮೊದಲು ಊಟಕ್ಕೆ. ಸರ್, ನೀವು ಹಾಗೆ ಬೈಯೋದಾ? ಅದು ಪಲ್ಲವಿಯವ್ರಿಗೆ. ಸರ್, ನಿಮಗೋಸ್ಕರ ನ್ಯಾಯ ಕೊಡಿಸ್ಬೇಕು ಅಂತ ಅವ್ರು ಹೋರಾಡ್ತಿದ್ದಾರೆ. ತುಂಬಾ ಹರ್ಟ್ ಆಯ್ತು ಸರ್ ನನಗೆ. ಲೋ ವಿಕ್ರಾಂತ್, ಮತ್ತೆ ಪಲ್ಲವಿ ಹತ್ರ ಜಗಳ ಮಾಡ್ಕೊಂಡ? ಎಷ್ಟು ಸಲ ಹೇಳ್ತೀನಿ ನಿಂಗೆ, ಆ ಹೆಣ್ಮಗು ಹತ್ರ ಕೋಪದಿಂದ ಮಾತಾಡ್ಬೇಡ ಅಂತ. ಪಾಪದ ಹುಡುಗಿ ಕಣೋ ಅವಳು. ಅಮ್ಮ, ನಿಮ್ಗೆ ಗೊತ್ತಾಗಲ್ಲ, ಪ್ಲೀಸ್ ಸುಮ್ಮನೆ ಇರಿ. ಇವನು ಹೇಳೋದಿಲ್ಲ ಇಂಗಳಿಗೆಯವ್ರೆ, ನೀವ್ ಹೇಳಿ ಏನಾಯ್ತು? ಅಮ್ಮ, ಅದೇನಾಯ್ತು ಅಂದ್ರೆ, ನೀವು ನನಗೆ ಫೇವರ್ ಮಾಡ್ತಾ ಇಲ್ಲ, ನನ್ನ ಶತ್ರುಗಳಿಗೆ ಫೇವರ್ ಮಾಡ್ತಾ ಇದ್ದೀರಾ. ಎಂಥ ಸಾಕ್ಷಿನ ಕಳ್ಕೊಂಡ್ಬಿಟ್ಟೆ ನಾನು, ಎಲ್ಲ ನಿಮ್ಮಿಂದ. ಅದೆಲ್ಲಿಗೋ ಟ್ರಾನ್ಸ್ಫರ್ ತಗೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ, ಮೊದಲು ಹೋಗಿ. ನೋಡಿ, ನೀವು ನನ್ನ ಕೇಸ್ ವಿಷಯಕ್ಕೆ ಬರಬೇಡಿ ಅಷ್ಟೇ. ಇಷ್ಟ ಆಯ್ತಮ್ಮ. ಲೋ ವಿಕ್ರಾಂತ್, ನೀನ್ ಮಾಡಿದ ತಪ್ಪಲ್ವೇನೋ? ಪಾಪ ಅಲ್ವೇನೋ ಅವಳು? ಅವಳೇನು ಅವಳು ಉದ್ದಾರಕ್ಕ ಒದ್ದಾಡ್ತಾ ಇದ್ದಾಳೆ? ಇಲ್ಲ ತಾನೆ, ನಿನ್ನ ನಿರಪರಾಧಿ ಅಂತ ಸಾಬೀತ್ ಮಾಡ್ಬೇಕು ಅಂತ ಒದ್ದಾಡ್ತಾ ಇದ್ದಾಳೆ. ಏನೇ ಆದ್ರೂ ನೀನ್ ಮಾಡಿದ್ದು ತಪ್ಪು ಕಣೋ. ಸರ್, ಈಗಿನ ಕಾಲದಲ್ಲಿ ಕೈ ಎತ್ತೋರೆ ಜಾಸ್ತಿ, ನಂಬಿಕೆ ಉಳಿಸ್ಕೊಂಡವ್ರು ಸಿಗೋದು ತುಂಬಾ ಕಮ್ಮಿ ಸರ್. ನಮ್ ಕಷ್ಟಕ್ಕಾಗೋರು, ಕಣ್ಣೀರು ಒರೆಸೋರು ಸಿಕ್ತಾಗ ಕಳ್ಕೋಬೇಡಿ.